ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮಗೆ ತೋರಿಸಲು ಹೊರಟಿರುವ ವಿಷಯ ಕೇಳಿದ್ರೆ ನೀವು ನಿಜಕ್ಕೂ ಬೆರಗಾಗುತ್ತೀರಿ. ನಮ್ಮ ಭಾರತದಲ್ಲಿ ಅದೆಷ್ಟೋ ಅದ್ಭುತವಾದ ದೇವಸ್ಥಾನಗಳಿವೆ, ಅದೆಷ್ಟೋ ಸುಂದರವಾದ ಕೋಟೆಗಳಿವೆ. ಆದರೆ ಇವತ್ತು ನಾವು ಮಾತನಾಡುತ್ತಿರುವ ಈ ಒಂದು ಜಾಗದ ಮುಂದೆ ಇಡೀ ಪ್ರಪಂಚದ ಬೇರೆಲ್ಲ ವಾಸ್ತುಶಿಲ್ಪಗಳು ತಲೆ ಬಾಗಲೇಬೇಕು. ಹೌದು, ನಾವು ಮಾತನಾಡುತ್ತಿರುವುದು ಮಹಾರಾಷ್ಟ್ರದ ಎಲ್ಲೋರಾದಲ್ಲಿರುವ ವಿಶ್ವವಿಖ್ಯಾತ ಕೈಲಾಸನಾಥ ದೇವಾಲಯದ ಬಗ್ಗೆ. ಈ ದೇವಸ್ಥಾನದ ಬಗ್ಗೆ ಕೇಳಿದ ತಕ್ಷಣ ನಮಗೆ ಮೊದಲು ನೆನಪಿಗೆ ಬರುವುದು ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಮನುಷ್ಯನ ಅಸಾಧ್ಯವಾದ ಛಲ ಮತ್ತು ಬುದ್ಧಿವಂತಿಕೆಗೆ ಸಾಕ್ಷಿ ಎನ್ನುವುದು. ಇವತ್ತಿನ ಕಾಲದಲ್ಲಿ ನಮ್ಮ ಹತ್ತಿರ ದೊಡ್ಡ ದೊಡ್ಡ ಕ್ರೇನುಗಳಿವೆ, ಕಂಪ್ಯೂಟರ್ ಡಿಸೈನ್ಗಳಿವೆ, ಸಾವಿರಾರು ಯಂತ್ರಗಳಿವೆ. ಆದರೆ ಇಂದಿಗೂ ಕೂಡ ಇಂತಹ ಒಂದು ದೇವಸ್ಥಾನವನ್ನು ಮತ್ತೆ ಕಟ್ಟಲು ಸಾಧ್ಯವೇ ಎಂದು ಕೇಳಿದರೆ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಕೂಡ ಕೈಮುಗಿಯುತ್ತಾರೆ. ಯಾಕೆ ಗೊತ್ತಾ? ಈ ದೇವಸ್ಥಾನವನ್ನು ಕಟ್ಟಿದ ರೀತಿ ಅಂತಹದ್ದು. ಈ ದೇವಸ್ಥಾನದ ಮೊದಲ ಅಚ್ಚರಿಯೇ ಅದರ ನಿರ್ಮಾಣ ವಿಧಾನ. ಸಾಮಾನ್ಯವಾಗಿ ಯಾವುದೇ ಒಂದು ಮನೆಯನ್ನು ಅಥವಾ ದೇವಸ್ಥಾನವನ್ನು ಕಟ್ಟುವಾಗ ನಾವು ಕೆಳಗಿನಿಂದ ಅಡಿಪಾಯ ಹಾಕಿ ಮೇಲೆ ಕಟ್ಟುತ್ತಾ ಹೋಗುತ್ತೇವೆ. ಆದರೆ ಈ ಕೈಲಾಸ ದೇವಾಲಯವನ್ನು ಮೇಲಿನಿಂದ ಕೆಳಕ್ಕೆ ಕೆತ್ತುತ್ತಾ ಬರಲಾಗಿದೆ. ಒಂದು ಬೃಹತ್ ಬೆಟ್ಟವನ್ನೇ ಆಯ್ಕೆ ಮಾಡಿಕೊಂಡು ಆ ಬೆಟ್ಟದ ಮೇಲ್ಭಾಗದಿಂದ ಕೆಳಕ್ಕೆ ಕಲ್ಲನ್ನು ತೆಗೆಯುತ್ತಾ ಸುಂದರವಾದ ಶಿಲ್ಪಗಳನ್ನು ಕೆತ್ತುತ್ತಾ ಈ ಇಡೀ ದೇವಸ್ಥಾನವನ್ನು ಸೃಷ್ಟಿಸಲಾಗಿದೆ. ಯೋಚನೆ ಮಾಡಿ, ಒಂದು ಸಣ್ಣ ತಪ್ಪು ನಡೆದಿದ್ದರೂ ಇಡೀ ಬೆಟ್ಟವೇ ಹಾಳಾಗುತ್ತಿತ್ತು. ಯಾವುದೇ ಪ್ಲಾನ್ ಬಿ ಇರಲಿಲ್ಲ. ಈ ನಿಖರತೆ ಹೇಗೆ ಸಾಧ್ಯವಾಯಿತು ಎನ್ನುವುದೇ ಇಂದಿಗೂ ಒಂದು ದೊಡ್ಡ ರಹಸ್ಯ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಈ ಅದ್ಭುತವನ್ನು 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣನ ಕಾಲದಲ್ಲಿ ನಿರ್ಮಿಸಲಾಯಿತು ಎಂದು ತಿಳಿದುಬರುತ್ತದೆ. ಈ ರಾಷ್ಟ್ರಕೂಟರು ನಮ್ಮ ಹೆಮ್ಮೆಯ ಕನ್ನಡಿಗರು ಎನ್ನುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಅವರ ಸಾಮ್ರಾಜ್ಯ ಅಂದು ದಕ್ಷಿಣದ ಕಾವೇರಿಯಿಂದ ಉತ್ತರದ ನರ್ಮದೆಯವರೆಗೆ ಹರಡಿತು. ರಾಜಕೃಷ್ಣನಿಗೆ ತನ್ನ ಭಕ್ತಿಯನ್ನು ಮತ್ತು ಶಕ್ತಿಯನ್ನು ತೋರಿಸಲು ಏನಾದರೂ ಒಂದು ಅಸಾಧಾರಣವಾದದ್ದನ್ನು ಮಾಡಬೇಕೆಂಬ ಹಂಬಲವಿತ್ತು. ಅದರ ಫಲವೇ ಈ ಕೈಲಾಸ ದೇವಾಲಯ. ಸಂಶೋಧಕರ ಪ್ರಕಾರ ಈ ದೇವಸ್ಥಾನವನ್ನು ನಿರ್ಮಿಸಲು ಸುಮಾರು 2 ಲಕ್ಷ ಟನ್ಗಳಷ್ಟು ಬೃಹತ್ ಕಲ್ಲನ್ನು ಆ ಬೆಟ್ಟದಿಂದ ಹೊರತೆಗೆಯಲಾಗಿದೆ. 2 ಲಕ್ಷ ಟನ್ ಅಂದ್ರೆ ಎಷ್ಟು ಎಂದು ಊಹಿಸಿಕೊಳ್ಳಿ. ಒಂದು ಬೃಹತ್ ಕ್ರಿಕೆಟ್ ಸ್ಟೇಡಿಯಂನಷ್ಟು ಜಾಗದ ಕಲ್ಲನ್ನು ಕೇವಲ ಸುತ್ತಿಗೆ ಮತ್ತು ಉಳಿಯಿಂದ ಕೆತ್ತಿ ತೆಗೆಯಲಾಗಿದೆ. ಈಗ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತದೆ. ಆ ತೆಗೆದ 2 ಲಕ್ಷ ಟನ್ ಕಲ್ಲುಗಳು ಎಲ್ಲಿ ಹೋದವು? ನೀವು ದೇವಸ್ಥಾನದ ಸುತ್ತಮುತ್ತ 10 ಕಿಲೋಮೀಟರ್ ಸುತ್ತಾಡಿದರೂ ನಿಮಗೆ ಆ ಕಲ್ಲಿನ ಒಂದು ಸಣ್ಣ ಅವಶೇಷವೂ ಸಿಗುವುದಿಲ್ಲ. ಇಷ್ಟು ದೊಡ್ಡ ಪ್ರಮಾಣದ ಕಲ್ಲನ್ನು ಎಲ್ಲಿಗೆ ಸಾಗಿಸಿದರು ಎನ್ನುವುದು ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳುತ್ತಾರೆ ಇದನ್ನು ಬೇರೆ ಕಡೆ ಸಾಗಿಸಿ ಬೇರೆ ಕಟ್ಟಡ ಕಟ್ಟಲು ಬಳಸಿದರು ಎಂದು. ಆದರೆ ಅದರ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ. ಈ ದೇವಸ್ಥಾನದ ಅಳತೆ ಮತ್ತು ವಿನ್ಯಾಸ ನೋಡಿದರೆ ನಮಗೆ ತಲೆ ಸುತ್ತು ಬರುತ್ತದೆ. ಇದು ಸುಮಾರು 300 ಅಡಿ ಉದ್ದ ಮತ್ತು 175 ಅಡಿ ಅಗಲವಿದೆ. ಇದರ ಎತ್ತರ ಸುಮಾರು 96 ಅಡಿಗಳು. ನೀವು ದೇವಸ್ಥಾನದ ಒಳಗೆ ಹೋದರೆ ಅಲ್ಲಿರುವ ಬೃಹತ್ ಸ್ತಂಭಗಳು ನಿಮ್ಮನ್ನು ಸ್ವಾಗತಿಸುತ್ತವೆ. ಈ ಪ್ರತಿಯೊಂದು ಸ್ತಂಭವನ್ನು ಬೆಟ್ಟದ ಕಲ್ಲಿನಿಂದಲೇ ಕೆತ್ತಲಾಗಿದೆ. ಅಂದರೆ ಇವುಗಳನ್ನು ಎಲ್ಲಿಂದಲೋ ತಂದು ಇಲ್ಲಿ ಇಟ್ಟಿದ್ದಲ್ಲ, ಬೆಟ್ಟದ ಒಳಗಡೆಯೇ ಇವುಗಳನ್ನು ರೂಪಿಸಲಾಗಿದೆ. ಈ ಕಂಬಗಳ ಮೇಲೆ ಮಾಡಿರುವ ಕೆತ್ತನೆಗಳು ಎಷ್ಟು ಸೂಕ್ಷ್ಮವಾಗಿವೆ ಎಂದರೆ ಇಂದಿನ ಲೇಸರ್ ಕಟಿಂಗ್ ಯಂತ್ರಗಳಿಗೂ ಇದು ಸವಾಲು ನೀಡುವಂತಿದೆ. ದೇವಸ್ಥಾನದ ಹೊರಭಾಗದಲ್ಲಿ ನೀವು ನೋಡಬಹುದಾದ ಮತ್ತೊಂದು ವಿಸ್ಮಯವೆಂದರೆ ಅಲ್ಲಿರುವ ಆನೆಗಳ ಸಾಲು. ಇಡೀ ದೇವಸ್ಥಾನವನ್ನು ಈ ಬೃಹತ್ ಆನೆಗಳು ತಮ್ಮ ಬೆನ್ನಿನ ಮೇಲೆ ಹೊತ್ತು ನಿಂದಿವೆ ಎನ್ನುವಂತೆ ಕೆತ್ತಲಾಗಿದೆ. ಈ ಆನೆಗಳ ಮುಖದ ಮೇಲಿರುವ ಭಾವನೆಗಳು, ಅವುಗಳ ಮೈಕಟ್ಟು ಎಲ್ಲವೂ ಜೀವಂತವಾಗಿರುವಂತೆ ಕಾಣುತ್ತವೆ. ಇದಲ್ಲದೆ ದೇವಸ್ಥಾನದ ಗೋಡೆಗಳ ಮೇಲೆ ರಾಮಾಯಣ ಮತ್ತು ಮಹಾಭಾರತದ ಪ್ರಮುಖ ಘಟನೆಗಳನ್ನು ಬಹಳ ವಿವರವಾಗಿ ಕೆತ್ತಲಾಗಿದೆ. ನೀವು ಒಂದು ಕಡೆಯಿಂದ ನೋಡುತ್ತಾ ಹೋದರೆ ಇಡೀ ರಾಮಾಯಣದ ಕಥೆಯೇ ನಿಮ್ಮ ಕಣ್ಮುಂದೆ ಅನಾವರಣಗೊಳ್ಳುತ್ತದೆ. ರಾವಣನು ಕೈಲಾಸ ಪರ್ವತವನ್ನು ಎತ್ತಲು ಪ್ರಯತ್ನಿಸುತ್ತಿರುವ ಆ ಸುಂದರ ಕೆತ್ತನೆಯಂತೂ ಅದ್ಭುತಗಳಲ್ಲೇ ಅದ್ಭುತ. ಈ ದೇವಸ್ಥಾನದ ಬಗ್ಗೆ ಮಾತನಾಡುತ್ತಾ ಹೋದರೆ ಸಮಯವೇ ಸಾಲದು. ಇಲ್ಲಿನ ವಾಸ್ತುಶಿಲ್ಪದಲ್ಲಿ ವಿಜ್ಞಾನದ ಅಳವಡಿಕೆಯೂ ಅಷ್ಟೇ ವಿಶೇಷ. ಮಳೆಗಾಲದಲ್ಲಿ ನೀರು ಎಲ್ಲಿಯೂ ನಿಲ್ಲದಂತೆ ಚರಂಡಿ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ಮಾಡಲಾಗಿದೆ ಎಂದರೆ ಇಂದಿನ ಆಧುನಿಕ ಪ್ಲಂಬಿಂಗ್ ವ್ಯವಸ್ಥೆಯೂ ಕೂಡ ಅದರ ಮುಂದೆ ಏನೂ ಅಲ್ಲ. ದೇವಸ್ಥಾನದ ಒಳಗೆ ಬೆಳಕು ಮತ್ತು ಗಾಳಿಯ ಸಂಚಾರಕ್ಕೆ ಮಾಡಿರುವ ವ್ಯವಸ್ಥೆ ಕೂಡ ಬಹಳ ವೈಜ್ಞಾನಿಕವಾಗಿದೆ. ಗರ್ಭಗುಡಿಯಲ್ಲಿರುವ ಬೃಹತ್ ಶಿವಲಿಂಗದ ದರ್ಶನ ಪಡೆದರೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಕೆಲವರು ಇಂಟರ್ನೆಟ್ನಲ್ಲಿ ಈ ದೇವಸ್ಥಾನವನ್ನು ಪರಗ್ರಹ ಜೀವಿಗಳು ಅಂದರೆ ಏಲಿಯನ್ಗಳು ಕಟ್ಟಿದ್ದು ಎಂದು ಸುಳ್ಳು ಸುದ್ದಿಗಳನ್ನು ಹರಡುತ್ತಾರೆ. ಆದರೆ ಇದು ತಪ್ಪು. ಇದು ನಮ್ಮ ಭಾರತೀಯ ಶಿಲ್ಪಿಗಳ, ನಮ್ಮ ಪೂರ್ವಜರ ಅಪ್ರತಿಮ ಪ್ರತಿಭೆ. ತಲೆಮಾರುಗಳಿಂದ ಬಂದ ಜ್ಞಾನವನ್ನು ಬಳಸಿಕೊಂಡು 100 ವರ್ಷಗಳ ಕಾಲ ನಿರಂತರವಾಗಿ ಶ್ರಮಿಸಿ ಇದನ್ನು ನಿರ್ಮಿಸಿದ್ದಾರೆ. ಅಂದಿನ ಶಿಲ್ಪಿಗಳು ತಮ್ಮ ಮಕ್ಕಳಿಗೆ ಈ ಕಲೆಯನ್ನು ಕಲಿಸುತ್ತಿದ್ದರು. ಅವರ ಮಕ್ಕಳು ಮತ್ತೆ ಅದನ್ನು ಮುಂದುವರಿಸುತ್ತಿದ್ದರು. ಹೀಗೆ 100 ವರ್ಷಗಳ ಪರಿಶ್ರಮದ ಫಲವಾಗಿ ಈ ಕೈಲಾಸ ದೇವಾಲಯ ಇಂದು ನಮ್ಮ ಮುಂದೆ ತಲೆ ಎತ್ತಿ ನಿಂತಿದೆ. ಸ್ನೇಹಿತರೆ, ಇಂತಹ ಒಂದು ಜಾಗ ನಮ್ಮ ದೇಶದಲ್ಲಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ನಾವು ವಿದೇಶದ ಅದ್ಭುತಗಳ ಬಗ್ಗೆ ಮಾತನಾಡುತ್ತೇವೆ,
ಆದರೆ ನಮ್ಮದೇ ಮಣ್ಣಿನಲ್ಲಿರುವ ಇಂತಹ ದಿವ್ಯ ಸ್ಥಳಗಳನ್ನು ಮರೆತುಬಿಡುತ್ತೇವೆ. ಈ ಕೈಲಾಸ ದೇವಾಲಯವು ಭಾರತದ ಇಂಜಿನಿಯರಿಂಗ್ ಚಾತುರ್ಯಕ್ಕೆ ಜಗತ್ತಿನಲ್ಲಿಯೇ ದೊಡ್ಡ ಉದಾಹರಣೆಯಾಗಿದೆ. ನೀವು ಎಂದಾದರೂ ಮಹಾರಾಷ್ಟ್ರಕ್ಕೆ ಹೋದರೆ ಖಂಡಿತವಾಗಿಯೂ ಈ ಜಾಗಕ್ಕೆ ಭೇಟಿ ನೀಡಿ. ಅಲ್ಲಿ ಹೋದಾಗ ನಿಮಗೆ ತಿಳಿಯುತ್ತದೆ ನಮ್ಮ ಪೂರ್ವಜರು ಎಂತಹ ಮೇಧಾವಿಗಳಾಗಿದ್ದರು ಎಂದು. ಭಾರತದ ಪ್ರತಿಯೊಂದು ಕಲ್ಲೂ ಕೂಡ ಒಂದು ಕಥೆಯನ್ನು ಹೇಳುತ್ತದೆ. ಅಂತಹ ಕಥೆಗಳನ್ನು ನಾವು ತಿಳಿದುಕೊಳ್ಳಬೇಕು ಮತ್ತು ಮುಂದಿನ ಪೀಳಿಗೆಗೆ ತಿಳಿಸಬೇಕು. ನೋಡಿ ಸ್ನೇಹಿತರೆ, ಈ ದೇವಸ್ಥಾನವನ್ನು ಕಟ್ಟಲು ನೂರಾರು ವರ್ಷಗಳ ಸಮಯ ಬೇಕಾಯಿತು. ಅಂದರೆ ಇದನ್ನು ಶುರುಮಾಡಿದ ರಾಜ ಅದು ಪೂರ್ಣವಾಗುವುದನ್ನು ನೋಡಲು ಬದುಕಿರಲಿಲ್ಲ. ಆದರೂ ಆ ಕೆಲಸ ನಿಲ್ಲಲಿಲ್ಲ. ಇದು ನಮಗೆ ಏನು ಕಲಿಸುತ್ತದೆ ಎಂದರೆ, ಒಂದು ದೊಡ್ಡ ಗುರಿಯನ್ನು ಇಟ್ಟುಕೊಂಡರೆ ಅದು ನಮ್ಮ ಕಾಲದಲ್ಲಿ ಆಗದಿದ್ದರೂ ಮುಂದಿನವರು ಅದನ್ನು ಪೂರ್ಣಗೊಳಿಸುತ್ತಾರೆ ಎನ್ನುವ ನಂಬಿಕೆ ಇರಬೇಕು. ಈ ಶಿಸ್ತು ಮತ್ತು ಸಮರ್ಪಣಾ ಭಾವವೇ ಈ ದೇವಸ್ಥಾನದ ಶಕ್ತಿಯಾಗಿದೆ. ಈ ದೇವಸ್ಥಾನದ ಒಳಗಿರುವ ಪ್ರತಿಯೊಂದು ಶಿಲ್ಪವೂ ನಮಗೆ ಭಾರತದ ಪುರಾಣಗಳ ಪರಿಚಯ ಮಾಡಿಕೊಡುತ್ತದೆ. ಶಿವನ ತಾಂಡವ ನೃತ್ಯದ ಕೆತ್ತನೆ ಇರಲಿ ಅಥವಾ ವಿಷ್ಣುವಿನ ಅವತಾರಗಳಿರಲಿ, ಪ್ರತಿಯೊಂದರಲ್ಲೂ ಜೀವಕಳೆಯಿದೆ. ಇಲ್ಲಿನ ಗ್ಯಾಲರಿಗಳಲ್ಲಿ ನಡೆದಾಡುವಾಗ ನೀವು 1000 ವರ್ಷಗಳ ಹಿಂದಿನ ಕಾಲಕ್ಕೆ ಹೋದ ಅನುಭವವಾಗುತ್ತದೆ. ಇಲ್ಲಿರುವ ಕಂಬಗಳ ವಿನ್ಯಾಸ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಭಿನ್ನವಾಗಿದೆ. ಅಂದರೆ ಪ್ರತಿಯೊಂದು ಭಾಗವನ್ನು ಹೊಸತಾಗಿ ಯೋಚಿಸಿ ಕೆತ್ತಲಾಗಿದೆ. ಇಷ್ಟೊಂದು ದೊಡ್ಡ ಮಟ್ಟದ ಕಲ್ಲನ್ನು ಕೆತ್ತಿ ಹೊರತೆಗೆಯುವುದು ಒಂದು ಸಾಹಸವಾದರೆ, ಅದನ್ನು ಕಲಾತ್ಮಕವಾಗಿ ರೂಪಿಸುವುದು ಮತ್ತೊಂದು ಸಾಹಸ. ನೀವು ದೇವಸ್ಥಾನದ ಮೇಲ್ಛಾವಣಿಯನ್ನು ನೋಡಿದರೆ ಅಲ್ಲಿಯೂ ಸುಂದರವಾದ ಕಮಲದ ಹೂವಿನ ಕೆತ್ತನೆಗಳನ್ನು ಕಾಣಬಹುದು. ಅಂದರೆ ಎಲ್ಲಿಯೂ ಒಂದು ಸಣ್ಣ ಜಾಗವನ್ನು ಬಿಡದೆ ಶಿಲ್ಪಿಗಳು ತಮ್ಮ ಕೈಚಳಕವನ್ನು ತೋರಿದ್ದಾರೆ. ಈ ಇಡೀ ಸಂಕೀರ್ಣವನ್ನು ಕೆತ್ತಲು ಕೇವಲ ಕಬ್ಬಿಣದ ಉಳಿ ಮತ್ತು ಸುತ್ತಿಗೆಯನ್ನು ಬಳಸಲಾಗಿದೆ ಎನ್ನುವುದು ಕೇಳಲು ಆಶ್ಚರ್ಯವಾದರೂ ಇದು ಸತ್ಯ. ಅಂದಿನ ಕಾಲದ ಲೋಹಶಾಸ್ತ್ರ ಅಂದರೆ ಮೆಟಲರ್ಜಿ ಎಷ್ಟು ಮುಂದುವರಿದಿತ್ತು ಎಂದರೆ, ಅಂತಹ ಗಟ್ಟಿಯಾದ ಬಸಾಲ್ಟ್ ಕಲ್ಲನ್ನು ಸೀಳುವಂತಹ ಗಟ್ಟಿಯಾದ ಕಬ್ಬಿಣದ ಉಪಕರಣಗಳನ್ನು ಅವರು ತಯಾರಿಸುತ್ತಿದ್ದರು. ಜಗತ್ತಿನ 7 ಅದ್ಭುತಗಳ ಪಟ್ಟಿಯಲ್ಲಿ ಇದು ಇರಬೇಕಿತ್ತು ಎಂಬುದು ಅನೇಕರ ಅಭಿಪ್ರಾಯ. ಆದರೆ ಪಟ್ಟಿಯಲ್ಲಿ ಇರಲಿ ಇಲ್ಲದಿರಲಿ, ನೋಡುವವರ ಕಣ್ಣಿಗೂ ಮತ್ತು ಮನಸ್ಸಿಗೂ ಇದು ಎಂದಿಗೂ ಜಗತ್ತಿನ 8ನೇ ಅದ್ಭುತವೇ ಸರಿ. ಕೈಲಾಸ ಪರ್ವತವು ಶಿವನ ವಾಸಸ್ಥಳ ಎಂದು ನಾವು ನಂಬುತ್ತೇವೆ. ಆ ಸಾಕ್ಷಾತ್ ಕೈಲಾಸವನ್ನೇ ಭೂಮಿಯ ಮೇಲೆ ತಂದ ಪ್ರಯತ್ನವಿದು. ಅದಕ್ಕಾಗಿಯೇ ಇದಕ್ಕೆ ಕೈಲಾಸನಾಥ ದೇವಾಲಯ ಎಂದು ಹೆಸರಿಡಲಾಗಿದೆ. ಈ ದೇವಸ್ಥಾನದ ಸುತ್ತಲಿರುವ ವಾತಾವರಣವು ಬಹಳ ಪವಿತ್ರವಾಗಿದ್ದು ಆಧ್ಯಾತ್ಮಿಕ ಶಕ್ತಿಯಿಂದ ಕೂಡಿದೆ. ಮುಂದಿನ ಬಾರಿ ನೀವು ಪ್ರವಾಸಕ್ಕೆ ಹೋಗುವ ಪ್ಲಾನ್ ಮಾಡಿದ್ದರೆ ಎಲ್ಲೋರಾ ಗುಹೆಗಳನ್ನು ಖಂಡಿತವಾಗಿಯೂ ನಿಮ್ಮ ಲಿಸ್ಟ್ನಲ್ಲಿ ಸೇರಿಸಿಕೊಳ್ಳಿ. ಅಲ್ಲಿ ಕೇವಲ ಈ ಕೈಲಾಸ ದೇವಾಲಯ ಮಾತ್ರವಲ್ಲದೆ ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಸೇರಿದ ಇನ್ನೂ ಅನೇಕ ಸುಂದರ ಗುಹೆಗಳಿವೆ. ಭಾರತದ ಈ ವೈವಿಧ್ಯಮಯ ಸಂಸ್ಕೃತಿಯನ್ನು ಕಣ್ತುಂಬಿಕೊಳ್ಳಲು ಇದಕ್ಕಿಂತ ಉತ್ತಮ ಜಾಗ ಬೇರೊಂದಿಲ್ಲ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಇಂತಹ ಇನ್ನೂ ಅನೇಕ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳಲು ನೀವು ಯಾವಾಗಲೂ ಉತ್ಸುಕರಾಗಿರಿ. ಭಾರತದ ಪ್ರತಿಯೊಂದು ಕಲ್ಲು ಕೂಡ ಒಂದು ಕಥೆಯನ್ನು ಹೇಳುತ್ತದೆ. ಅಂತಹ ಕಥೆಗಳನ್ನು ನಾವು ತಿಳಿದುಕೊಳ್ಳಬೇಕು ಮತ್ತು ಮುಂದಿನ ಪೀಳಿಗೆಗೆ ತಿಳಿಸಬೇಕು.